ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿರುವ ಪ್ರೀತಿಯುಳ್ಳ ದೇವರ ಮಕ್ಕಳೇ, ದೇವರ ವಾಕ್ಯವು ಈ ದಿನದಲ್ಲಿ ನಮ್ಮನ್ನು ಎಚ್ಚರಿಸುತ್ತದೆ. ದೇವರ ಜ್ಞಾನವನ್ನು ನಾವು ಕೇಳಿ ಜ್ಞಾನವಂತರಾಗೋಣ. ಜ್ಞಾನೋಕ್ತಿಗಳು 11ನೇ ಅಧ್ಯಾಯ ಅದರ 31ನೇ ವಚನ, ಪ್ರೊವರ್ಬ್ಸ್ 11:31. ಶಿಷ್ಟನೇ ಭೂಮಿಯಲ್ಲಿ ತನ್ನ ಕ್ರಿಯೆ ಫಲವನ್ನು ಅನುಭವಿಸುವಲ್ಲಿ ದುಷ್ಟನು ಪಾಪಿಯು ಅನುಭವಿಸುವರು ಎಂದು ಹೇಳಬೇಕಾಗಿಲ್ಲ. ಯಾಕೆಂದರೆ ದೇವರ ವಾಕ್ಯ ಹೇಳುತ್ತದೆ, ದಾವೀದನು ತನ್ನ ಕ್ರಿಯೆ ಫಲವನ್ನು ಹೊಂದಿದನು. ಆತನು ಮಾಡಿದ ತಪ್ಪಿಗೆ ದೇವರು ಆತನನ್ನು ಶಿಕ್ಷಿಸಿದನು. ಅದಕ್ಕಾಗಿ ವಾಕ್ಯ ನಮ್ಮನ್ನು ಎಚ್ಚರಿಸುತ್ತದೆ. ಪಾಪಿಗಳನ್ನು ಸಹ ದೇವರು ಬಿಡುವುದಿಲ್ಲ. ಆದರೆ ಅದಕ್ಕಾಗಿ ನಾವು ತಿಳಿದುಕೊಂಡು ನಾವು ನಮ್ಮ ಜೀವಿತದಲ್ಲಿ ದೇವರು ಶಿಷ್ಟನನ್ನೇ ಬಿಟ್ಟಿಲ್ಲ, ಪಾಪಿಯನ್ನು ಬಿಡುತ್ತಾನ. ಅದಕ್ಕಾಗಿ ನಾವು ಪಾಪಿಗಳಾದಾಗ್ಯೂ ದೇವರು ನಮ್ಮನ್ನು ಕ್ಷಮಿಸುವುದಕ್ಕೆ ಸಿದ್ಧನಾಗಿದ್ದಾನೆ. ನಾವು ನಮ್ಮ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡಿ ನಮ್ಮ ಜೀವಿತವನ್ನು ಆತನ ಕೈಯಲ್ಲೊಪ್ಪಿಸೋಣ. ಈ ರೀತಿಯಾಗಿದ್ದರೆ ದೇವರು ನಮ್ಮನ್ನು ಆಶೀರ್ವದಿಸುವನು.